ಬರ್ತೀರಿ ಹೋಗ್ತೀರಿ. ಕೂತ್ಕೊಳ್ಳಿ, ಕೂತ್ಕೊಳ್ರಮ್ಮ. ಎಲ್ಲ ನಿಮಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇರೋದು. ಕೂತ್ಕೊಳ್ಳಿ. ಏಯ್ ಪಂಚೆ ಕೂತ್ಕೊಳ್ಳ. ನಿಮಗೋಸ್ಕರ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರೋದು. ಇದು ರಾಜಕೀಯ ಸಭೆ ಅಲ್ಲ. ಆದರೆ ಭಾರತೀಯ ಜನತಾ ಪಕ್ಷದವರು ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ ಮೇಲೆ ಯಾವ್ಯಾವ ರೀತಿ ಮಾತಾಡಿದ್ರು ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೋಬೇಕಾಗ್ತದೆ. ಎಲ್ಲ ಟಿವಿನಲ್ಲಿ ಬಂದಿದ್ದಾವೆ, ಎಲ್ಲರೂ ಪತ್ರಿಕೆಯಲ್ಲಿ ಬಂದಿದೆ. ಆರ್ ಅಶೋಕ ಈ ಯೋಜನೆಗಳು ಜಾರಿಯಾಗಲ್ಲ ಅಂತ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಯೋಜನೆಗಳು ಜಾರಿಯಾಗಲ್ಲ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಹೇಳಿದ್ರು, ವಿಜಯೇಂದ್ರ ಹೇಳಿದ್ರು, ನರೇಂದ್ರ ಮೋದಿ ಅವರು ಹೇಳಿದ್ರು. ಜೊತೆಗೆ ಇವನ್ನ ಒಂದು ವೇಳೆ ಜಾರಿಗೆ ಕೊಟ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ತವೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಚುನಾವಣೆ ಆದಮೇಲೆ ಈ ಕಾರ್ಯಕ್ರಮಗಳನ್ನು ನಿಲ್ಲಿಸ್ಬಿಡ್ತಾರೆ. ಇವೆಲ್ಲವೂ ಕೂಡ ಅಪ್ಪಟ ಸುಳ್ಳು, ಅಪ್ಪಟ ಸುಳ್ಳು. ಅವರು ಹೊಟ್ಟೆ ಉರಿಗೆ ಕಾಂಗ್ರೆಸ್ ಪಕ್ಷ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದೆ. ಬಡವರ ಪರವಾಗಿ ಹಣ ಕೊಡ್ತಾ ಇದ್ದಾರೆ, ಬಡವರ ಕೈಗೆ ಹಣ ಕೊಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಸುಳ್ಳುಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಈ ಕಾರ್ಯಕ್ರಮಗಳನ್ನ ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರು, ಅವರೆಲ್ಲರಿಗೂ ಕೂಡ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ನಾವು ಯಾವುದೇ ಧರ್ಮ, ಜಾತಿ, ಪಕ್ಷ, ಪಂಗಡ ಮಾಡ್ಲಿಕ್ಕೆ ಹೋಗಲ್ಲ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು, ಎಲ್ಲ ಬಡವರು, ಅವರಿಗೆ ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು, ಮೇ 20ನೇ ತಾರೀಕು 2023, ಜೂನ್ 2023 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು, ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಎಲ್ಲ ಮಹಿಳೆಯರು ಫ್ರೀಯಾಗಿ ಕರ್ನಾಟಕದಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಅಂತೇಳಿ ನಾವು ಆದೇಶವನ್ನು ಹೊರಡಿಸಿದೆವು. ಈಗ ನಿಜನ ಸುಳ್ಳ? ಇದು ನಿಜನ ಸುಳ್ಳ? ಕೈ ಎತ್ತಿ ನೋಡೋಣ ಹೆಣ್ಮಕ್ಳೆಲ್ಲ. ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಇವತ್ತು 170 ಕೋಟಿ ಮಹಿಳೆಯರು, 170 ಕೋಟಿ ಮಹಿಳೆಯರು 170 ಕೋಟಿ ಟ್ರಿಪ್ನಲ್ಲಿ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಆ ದುಡ್ಡನ್ನೆಲ್ಲ, ಆ ಮಹಿಳೆಯರು ಕೊಡಬೇಕಾದಂತ ದುಡ್ಡನ್ನೆಲ್ಲ ಸರ್ಕಾರ ಕಟ್ಟಿಕೊಟ್ಟಿದೆ.
ಕೆಎಸ್ಆರ್ಟಿಸಿಗೆ ಸರ್ಕಾರ ಕಟ್ಟಿಕೊಟ್ಟಿದೆ. ಇದು ಸುಳ್ಳ? ಬಿಜೆಪಿಯವರು ಯಾವತ್ತಾರು ಇಂಥ ಕಾರ್ಯಕ್ರಮ ಮಾಡಿದ್ರ? ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಎಲ್ಲ ಮಹಿಳೆಯರಿಗೆ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ, ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೋಬೇಕು ಆಗ್ತದೆ. ನನಗೆ ಧರ್ಮಸ್ಥಳದ ಹೆಗ್ಡೆ ಅವರು ಪತ್ರ ಬರೆದ್ರು, ಸಿದ್ದರಾಮಯ್ಯನವರೇ, ಶಕ್ತಿ ಯೋಜನೆಯನ್ನ ನೀವು ಜಾರಿಗೆ ತಂದಿರೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹೋಟೆಲ್ಗಳಲ್ಲಿ ವ್ಯಾಪಾರ ಜಾಸ್ತಿ ಆಗಿದೆ, ಅಂಗಡಿಗಳಲ್ಲಿ ವ್ಯಾಪಾರ ಜಾಸ್ತಿ ಆಗಿದೆ, ಯಾತ್ರಾ ಕೇಂದ್ರಗಳಿಗೆ ಹೆಚ್ಚು ಜನ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಪ್ರವಾಸಿ ಕೇಂದ್ರಗಳಿಗೆ ಹೆಚ್ಚು ಜನ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ನನಗೆ ಧನ್ಯವಾದಗಳನ್ನು ಹೇಳಿ ಧರ್ಮಸ್ಥಳದ ಹೆಗ್ಡೆಯವರು ನನಗೆ ಪತ್ರವನ್ನು ಬರೆದಿದ್ರು. ಸುಮ್ಮನೆ ಬರೀತಾರ? ಅವರು ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಈಗ ಅವರು ನನಗೆ ಪತ್ರ ಬರೆದದ್ದು, ನೀವು ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಇವತ್ತು ಆಫೀಸ್ಗೆ ಹೋಗೋರು, ಕಚೇರಿ ಅವರ ಕಾರ್ಖಾನೆಗಳಿಗೆ ಹೋಗೋರು ಎಲ್ಲರೂ ಕೂಡ ಫ್ರೀಯಾಗಿ ಹೋಗ್ಬೋದು. ಅವರ ನೆಂಟರ ಮನೆಗಳಿಗೆ ಹೋಗ್ಬೋದು, ತವ್ರ ಮನೆಗಳಿಗೆ ಹೋಗ್ಬೋದು, ಸ್ನೇಹಿತರ ಮನೆಗಳಿಗೆ ಹೋಗ್ಬೋದು. ಎಲ್ಲ ಕಡೆ ಫ್ರೀಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡಿಕೊಟ್ಟಿದ್ದೀವಿ. ಹಿಂದೆ ಯಾವಾಗಲೂ ಕೂಡ ಈ ತರ ಮಾಡಿಕೊಟ್ಟಿರ್ಲಿಲ್ಲ. ಇದಾದ್ಮೇಲೆ ಜುಲೈ ತಿಂಗಳಲ್ಲಿ 2 ಕಾರ್ಯಕ್ರಮಗಳಿಗೆ ಜಾರಿ ಕೊಟ್ಟು, ಒಂದು ಅನ್ನಭಾಗ್ಯ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಯಾಕಂತಂದ್ರೆ ಬಡವರು ಯಾರು ಕೂಡ ಹಸಿದು ಮಲಗಬಾರದು, ಅವರು ಕೂಡ 3 ಹೊತ್ತು ಊಟ ಮಾಡಲೇಬೇಕು. ಬರೀ ಶ್ರೀಮಂತರು ಈ ದೇಶದ ಸಂಪತ್ತಿಗೆ ಮಾಲೀಕರಲ್ಲ, ಬಡವರು ಕೂಡ ಮಾಲೀಕರು, ಅವರು ಊಟ ಮಾಡಲೇಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ನಾನು ಮಾಡಿದ್ದೆ. ಇದೇ ಬಿಜೆಪಿಯವರು 7 kgಯಿಂದ 5 kg ಇಳಿಸಿದ್ರು. ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ಇನ್ನ 5 kg ಕೊಡ್ತೇವೆ, ಆದರೆ ಅಕ್ಕಿ ನಮ್ಮ ಹತ್ರ ಇರಲಿಲ್ಲ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇತ್ತು ಅಕ್ಕಿ, ಬೇಕಾದಷ್ಟು ಇತ್ತು ಅಕ್ಕಿ. ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರಿಗೆ ಕೇಳೋದು, ಅಕ್ಕಿ ಕೊಡ್ರಿ, ಬಡವ್ರಿಗೆ ಅಕ್ಕಿ ಕೊಡಬೇಕು. ನಾವು ಕರ್ನಾಟಕದಲ್ಲಿ 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ, ಒಟ್ಟು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ, ಕೊಡ್ರಿ ಅಂತ ಹೇಳ್ದು. ಅವರು ಒಪ್ಕೊಂಡು ಪತ್ರವನ್ನು ಬರೆದು ಬಿಟ್ರು. ಆದರೆ ಬಿಜೆಪಿಯವರು ಅಕ್ಕಿ ಕೊಡಬೇಡಿ ಅಂತೇಳಿ ಫುಡ್ ಕಾರ್ಪೊರೇಷನ್ ಇಂಡಿಯಾದವರಿಗೆ ಹೇಳಿದ್ರು, ಅಕ್ಕಿ ಕೊಡಬೇಡಿ ಕರ್ನಾಟಕಕ್ಕೆ. ಹಾಗಾಗಿ ನಮಗೆ ಅಕ್ಕಿ ಸಿಕ್ಲಿಲ್ಲ. ಬಡವರಿಗೆ ಕಲ್ಲು ಹಾಕಿದ್ರು ಬಿಜೆಪಿಯವರು. ನಾವು ಅಕ್ಕಿ ಸಿಕ್ಕವರಿಗೆ ಅಕ್ಕಿ ಬದಲಾಗಿ 34 ರೂಪಾಯಿನಂತೆ 1 kg ಅಕ್ಕಿಗೆ 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಕ್ಕಂಥದ್ದು, ಒಂದು ತಿಂಗಳಿಗೆ 170 ರೂಪಾಯಿ ಕೊಡ್ತಕ್ಕಂಥದನ್ನ ತೀರ್ಮಾನ ಮಾಡೋದು. ಈಗ 170 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆಯಲ್ಲ? 170 ರೂಪಾಯಿ ಪ್ರತಿಯೊಬ್ಬರಿಗೆ ಬರ್ತಾ ಇದೆ. ಜೊತೆಗೆ
ಗೃಹ ಜ್ಯೋತಿ ಯೋಜನೆಯನ್ನು ಕೂಡ ಜುಲೈ ತಿಂಗಳಲ್ಲೇ ಪ್ರಾರಂಭ ಮಾಡೋದು. ಗುಲ್ಬರ್ಗದಲ್ಲಿ ಜಾರಿ ಕೊಟ್ಟು ಅದನ್ನ ಗುಲ್ಬರ್ಗದಲ್ಲಿ 200 ಯೂನಿಟ್ ವರೆಗೆ ಯಾರು ವಿದ್ಯುತ್ ಶಕ್ತಿಯನ್ನ ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಯಾರು ಬಿಲ್ ಕಟ್ಟಬೇಕಾಗಿಲ್ಲ. ಸೊ ಅದು ಜುಲೈ ತಿಂಗಳಲ್ಲಿ ಜಾರಿ ಆಯಿತು. ಅನ್ನಭಾಗ್ಯ ಜುಲೈ ತಿಂಗಳಲ್ಲಿ ಜಾರಿ ಆಯಿತು. ಇದೇ ಗ್ರೌಂಡ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಆಗಸ್ಟ್ ತಿಂಗಳಲ್ಲಿ ಚಾಲನೆಯನ್ನು ಕೊಟ್ಟು, ಆಗಸ್ಟ್ ತಿಂಗಳಲ್ಲಿ ಒಂದು ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ 2,000 ರೂಪಾಯಿ 1,17,00,000 ಕುಟುಂಬಗಳಿಗೆ 1,17,00,000 ಕುಟುಂಬಗಳಿಗೆ ಇವತ್ತು 2,000 ರೂಪಾಯಿಯನ್ನ ಮನೆ ಯಜಮಾನಿಗೆ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಯಿತು. ಇವತ್ತಿನವರೆಗೂ ಕೂಡ ಕೊಡ್ತಾ ಇದ್ದೀವಿ. ಮುಂದೆನೂ ಕೂಡ ಕೊಡ್ತೇವೆ. ಮುಂದೆನೂ ಕೂಡ ಕೊಡ್ತೇವೆ. ಆಮೇಲೆ ಯುವ ನಿಧಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು, ಇತ್ತೀಚೆಗೆ ವಿವೇಕಾನಂದರವರ ಜನ್ಮದಿನ ಅವತ್ತು ಚಾಲನೆಯನ್ನು ಕೊಟ್ಟು, ಆ ಚಾಲನೆ ಕೊಟ್ಟದಿನಿಂದ ಇವತ್ತಿನವರೆಗೆ 5,651 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. 5,651 ಜನ ಯಾರು 2022-23ರಲ್ಲಿ ಪಾಸ್ ಆಗಿ 6 ತಿಂಗಳು ಕೆಲಸ ಸಿಕ್ಕಲ್ಲ, ಅವರಿಗೆ ಪದವೀಧರ ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು. ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಅದನ್ನ ಪ್ರಾರಂಭ ಮಾಡಿದ್ದೀವಿ. ಇದು 2 ವರ್ಷದೊಳಗೆ ಕೊಡ್ತೀವಿ. 2 ವರ್ಷದವರೆಗೆ. 2 ವರ್ಷ ನಂತರ ನಿಲ್ಲಿಸ್ತೇವೆ. ಇನ್ ದಿ ಮೀನ್ ವೈಲ್, ಈ ಮಧ್ಯದಲ್ಲಿ ಯಾರು ಪದವೀಧರ ನಿರುದ್ಯೋಗಿಗಳ ಭತ್ಯೆ ಪಡಿತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನ ಕೊಡ್ತೇವೆ. ಡಿಪ್ಲೊಮಾ ಹೋಲ್ಡರ್ಸ್ಗೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನ ಕೊಡ್ತೇವೆ. ಈ ಟ್ರೈನಿಂಗ್ ಕೊಡೋದ್ರಿಂದ ಉದ್ಯೋಗ ಸಿಗ್ತೇವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಾವು ಉದ್ಯೋಗ ಮೇಳವನ್ನು ಏರ್ಪಾಡು ಮಾಡಿದ್ದು ಅರಮನೆಯಲ್ಲಿ. ಸುಮಾರು 80,000 ಜನ ಯುವಕ ಯುವತಿಯರು ಆ ಸಮಾವೇಶದಲ್ಲಿ ಭಾಗವಹಿಸಿದ್ರು. 80,000 ಜನ. ಅವತ್ತೇ ಸುಮಾರು 10,000 ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ತು. 10,000 ಜನರಿಗೆ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ತು. ಅದೇ ನರೇಂದ್ರ ಮೋದಿಯವರು 2014-15ರಲ್ಲಿ ನಿರುದ್ಯೋಗಿಗಳಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಮಾಡಿದ್ರ? 2 ಕೋಟಿ ಉದ್ಯೋಗ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ಮಾಡಲಿಲ್ಲ.